ಮುಖ್ಯಮಂತ್ರಿಗೆ ಉರುಳಾಗ್ತಾ ಇದೆ ಮೂಡ ಹಗರಣ. ಈಗ ಪ್ರಶ್ನೆ ಒಂದೇ, ಏನು ಸರ್ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರಾ? ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರಾ? ಆಮೇಲೆ ಬರೋದು ಮುಖ್ಯಮಂತ್ರಿ ಅರೆಸ್ಟ್ ಆಗ್ತಾರಾ? ಈ ಎರಡು ವಿಚಾರಗಳು ಬರುತ್ತೆ. ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಹೇಳ್ತೀನಿ, ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ MLA MP ಅಥವಾ ಸಣ್ಣ ಪುಟ್ಟ ಪೊಲೀಸ್ ಇನ್ಸ್ಪೆಕ್ಟರ್ ಆ ಥರ ಅಲ್ಲ. ದೊಡ್ಡವರ ವಿರುದ್ಧ ತನಿಖೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಗವರ್ನರ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾಗತ್ತೆ. ಹಾಗೇನೆ ಒಬ್ಬ IAS ಆಫೀಸರ್ ಮತ್ತು ಒಬ್ಬ IPS ಆಫೀಸರನ್ನ ಯಾವುದೋ ಒಬ್ಬ ನಕ್ಕಾಪಿಚ್ಚ ಪೊಲೀಸ್ ಬಂದು ಮಾಡೋಂಗಿಲ್ಲ ಅಂತೇಳಿ. ನಕ್ಕಾಪಿಚ್ಚ ಸಾರಿ, ನಾನು ಹಂಗೆ ಬಳಸಬಾರ್ದು. ನಾನು ಹೇಳಿದ್ದು ಅಂದರೆ ಅವ್ರಿಗೆ ಅಷ್ಟು ಪ್ರಭಾವ ಇರುತ್ತೆ ಅಂತೇಳಿ. ಅವರು IAS ಮತ್ತು IPS ಅಧಿಕಾರಿ ವಿರುದ್ಧ ತನಿಖೆ ಕೈಗೊಳ್ಳಬೇಕು ಅಂತಂದ್ರೂ ಕೂಡ ಹೈಯರ್ ಅಥಾರಿಟಿ ಡೆಲ್ಲಿಯಿಂದ ಆ UPSC ಇದೆಯಲ್ಲ ಅವರ ಅನುಮತಿ ಕೊಡಬೇಕು. ಅಲ್ಲ, ಅನುಮತಿ ಕೊಡಬೇಕು. ಹೇಗೆ ರಾಜ್ಯಪಾಲರು ಅನುಮತಿ ಕೊಡ್ತಾರೋ, ಈಗ ಯಾರೋ ಒಬ್ಬ ಕಳ್ಳತನ ಅಂತ ಮಾಡಿದಾಗ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರಲ್ಲ, CMದಲ್ಲಿ ಹಂಗೆ ಬರಲ್ಲ ಅಂತೇಳಿ ಈಸಿಯಾಗಿ ತಗೊಳಂಗಿಲ್ಲ. ಇಲ್ಲ, ಅದಕ್ಕೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡಬೇಕು. ಅದು ಒಂದು ರೀತಿಯಲ್ಲಿ ಬ್ರಿಟಿಷ್ ವ್ಯವಸ್ಥೆ. ಅದು ಈ ಹಿಂದೆ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಇವರ ವಿರುದ್ಧ ಆರೋಪ ಪ್ರತ್ಯಾರೋಪಗಳನ್ನ ಮಾಡುವಾಗ ಬ್ರಿಟಿಷ್ ವ್ಯವಸ್ಥೆಯಲ್ಲಿ ಹಂಗಿದೆ. ಅದು ಕಾನೂನೇ. ಹಾಗಂತ ಇವರು ಕಾನೂನು ತಂದ್ಬಿಟ್ಟು ಮುಖ್ಯಮಂತ್ರಿಗಳಿಗೆ, ದೊಡ್ಡವರಿಗೆ, ಗವರ್ನರ್ ಜನರಲ್ಗೆಲ್ಲ ಆರೋಪ ಮಾಡಿದ್ರೆ ಆಗ ಅದಕ್ಕೆ ಪ್ರಾಸಿಕ್ಯೂಷನ್ ಒಂದು ತಗೋಬೇಕು. ಅದಕ್ಕಿಂತ ಮೇಲಾಧಿಕಾರಿ ಒಬ್ಬ ಅಥಾರಿಟಿ ಇರ್ತಾರೆ, ಸುಪ್ರೀಂ. ಸೊ ಹಾಗಾಗಿ ಅದು ಸರ್ಕಾರ ನೋಡ್ಕೊಳತ್ತೆ ಅದನ್ನ ಅಂತ. ಯಾರು ಕಾಂಜಿ ಪಿಂಜಿ ಬಂದ್ಬಿಟ್ಟು ಆರೋಪ ಮಾಡೋಂಗಿಲ್ಲ, ಸಿಕ್ಕಿದ ಲಾಭ ಅಂತ ಅಂದ್ಬಿಟ್ಟು. ಇಂದು ಬೆಳಗ್ಗೆ 10 ಗಂಟೆಗೆ ಹಾಜರಾಗಲು ತಿಳಿಸಿದ್ದಾರೆ ಗವರ್ನರ್ ಸಾಯಿ ಕೃಷ್ಣ ಅವ್ರಿಗೆ. ಇಬ್ಬರಿಗೂ ಕೂಡ ಮಡಿಕೇರಿಯಿಂದ ಬೆಂಗಳೂರಿಗೆ ಆಗಮಿಸ್ತಾ ಇರುವಂತ ಅಬ್ರಹಾಂ. ವೆರಿ ಇಂಟ್ರೆಸ್ಟಿಂಗ್. ಇಬ್ಬರ ಕೇಸ್ಗಳು ಬೇರೆ ಬೇರೆ, ಇಬ್ಬರ ದೂರುಗಳು ಬೇರೆ ಬೇರೆ. ಇದು ಬಹಳ ಮಜಾ ಇರೋದು. ಮಧ್ಯಾಹ್ನ 3 ಗಂಟೆಗೆ ಹಾಜರಾಗ್ತಾರಂತೆ ಸಾಯಿ ಕೃಷ್ಣ ಮತ್ತು TJ ಅಬ್ರಹಾಂ. ದೂರುದಾರ TJ ಅಬ್ರಹಾಂಗೆ ರಾಜ್ಯಪಾಲರ ಬುಲಾವ್, ಮತ್ತು ಸಾಯಿ ಕೃಷ್ಣ ನಮಗೆ ಹೇಳಿದ್ರು ಅವರನ್ನು ಕೂಡ ಬರೋಕೆ ಹೇಳಿದ್ದಾರೆ. ಸೊ ಇಬ್ಬರ ದೂರುಗಳನ್ನು ಆಧರಿಸಿ ಕೊಡ್ತಾ ಇದ್ದಾರೋ, ಒಂದು ಪರ್ಟಿಕ್ಯುಲರ್ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ಒಂದು ವೇಳೆ ನೋಡಿ, ಇಂಥ ಒಂದು ದೂರುಗಳನ್ನು ಕೊಡುವಾಗ ಅದರ ಹಿಂದೆ ರಾಜಕೀಯ ಇದ್ದೇ ಇರುತ್ತೆ. ರಾಜಕೀಯ ಇದ್ದೇ ಇದ್ದಾಗ ಕರೆಕ್ಟಾಗಿ ಶಿಕ್ಷೆ ಹಾಕಿಸ್ಬೇಕು ಅಂತೇಳಿ ಒಂದು ಪ್ರಯತ್ನಗಳು ಆಗತ್ತೆ. ಸೊ ಹಾಗಾಗಿ ಮತ್ತೊಮ್ಮೆ ಇಂಥ ಪ್ರಯತ್ನಗಳು. ಆ್ಯಂಡ್ ಸಾಧ್ಯವಾದರೆ ನೀವು ನಾನು ಡೆಸ್ಕ್ಗೆ ಹೇಳೋದಕ್ಕೆ ಬಯಸ್ತೀನಿ, ಈ ಹಿಂದೆ TJ ಅಬ್ರಹಾಂ ಮಾತಾಡಿದಂಥ ಇಂಟರ್ವ್ಯೂಸ್ ಇದೆ, ಅದನ್ನು ಹಾಕ್ಬೋದು ಯಾವುದೇ ಪಾಯಿಂಟ್ ಅಂತ ಅಂದ್ಬಿಟ್ಟು. TJ ಅಬ್ರಹಾಂ ಮಾತಾಡಿದ ಇಂಟರ್ವ್ಯೂ ಕೂಡ ಇದೆ, ಆಮೇಲೆ ಸಾಯಿ ಕೃಷ್ಣ ಮಾತಾಡಿದ ಇಂಟರ್ವ್ಯೂ ಕೂಡ ಇದೆ. ಅದೇ ಪಾಯಿಂಟ್ಗಳಿರುತ್ತೆ, ಅದನ್ನು ಕೂಡ ಮತ್ತೊಮ್ಮೆ ರೆಡಿ ಮಾಡಿ ಇಟ್ಕೊಳ್ಳಿ. ಅದಕ್ಕಿಂತ ಮೊದಲು ನಾನು ವಿಜಯ್ ಅವ್ರ ಜೊತೆ ಮಾತಾಡಿಸ್ಕೊಂಡು ಬರ್ತೀನಿ. ಎಸ್ ವಿಜಯ್, ಸಾಯಿ ಕೃಷ್ಣ ಅವರನ್ನು ಮಾತಾಡಿಸಿದ್ವಿ, ಆ್ಯಂಡ್ ಯಾರು TJ ಅಬ್ರಹಾಂ ಅವರನ್ನು ಕೂಡ ಮಾತಾಡಿಸಿದ್ವಿ. ಎಸ್, ಅಫ್ಕೋರ್ಸ್ ಜನಗಳು ಕೇಳುವಂಥದ್ದು ಒಂದೇ, ಏನು ಸರ್ ರಾಜೀನಾಮೆ ಕೊಡ್ತಾರಾ, ಏನು ಸರ್ ಅರೆಸ್ಟ್ ಆಗ್ತಾರಾ? ಇದೇ ಪ್ರಶ್ನೆಯನ್ನು ನಾನು ವಿಜಯ್ ಅವರಿಗೆ ಕೇಳ್ತಾ ಇದ್ದೀನಿ ಜನರ ಪರವಾಗಿ. ಏನು ಸರ್ ವಿಜಯ್ ಅವರೇ ರಾಜೀನಾಮೆ ಕೊಡ್ತಾರಾ CM? ಏನು ಸರ್ ವಿಜಯ್ ಅವರೇ ಅರೆಸ್ಟ್ ಆಗ್ತಾರಾ CM? ಯಾಕೆ ಅಂತಂದರೆ ಹಿಂದೆ ಕೊಟ್ರಲ್ಲ ಸರ್ ಯಡಿಯೂರಪ್ಪನವರು, ರಾಜೀನಾಮೆನೂ ಕೊಟ್ಟರು, ಅರೆಸ್ಟು ಆದರು, ಜೈಲ್ಗೆ ಹೋದ್ರು. ಅದು ಹಿಂಗೆ ಆಗುತ್ತಾ ಸರ್? ಪ್ಲೀಸ್ ಹೇಳಿ ಸರ್. ಜಯಪ್ರಕಾಶ್, ಜನರಲ್ಲಿ ಮತ್ತು ನಮ್ಮಲ್ಲೂ ಕೂಡ ಕುತೂಹಲ ಇರುವಂಥದ್ದು. ಯಾಕಂದ್ರೆ ಜನರಲ್ಲಿ ಸಾಮಾನ್ಯವಾಗಿರುವಂಥದ್ದು, ಹೌದು ರಾಜ್ಯದಲ್ಲಿ ಎರಡೇ ಇತಿಹಾಸ ಇರುವಂಥದ್ದು. ಒಂದು, ಹಿಂದೆ ಯಡಿಯೂರಪ್ಪ ಅವರಿಗೆ ಕೊಟ್ಟ ತಕ್ಷಣ ಅವರು ಅರೆಸ್ಟ್ ಆದ್ರು, ಅದು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟ ನಂತರ ಅರೆಸ್ಟ್ ಆಗಿರುವಂಥದ್ದು. ಈಗ ಎರಡನೇ ಪ್ರಕರಣ ಇದಾಗಿರುವಂಥದ್ದು. ಸಹಜವಾಗಿ ಹೌದಾಗ ಯಡಿಯೂರಪ್ಪ ಅವರು ಅರೆಸ್ಟ್ ಆಗಿದ್ದಾರೆ, ಈಗಲೂ ಕೂಡ ಸಿದ್ದರಾಮಯ್ಯ. ಒಂದೇ ನಿಮಿಷ, ಬಂದೆ. ಅಡ್ವೊಕೇಟ್ ಸಂಕೇತ್ ಏಣಿಗಿ ಅವರು ಇದ್ದಾರೆ ನಮ್ಮ ಜೊತೆ, ಫೋನೋದಲ್ಲಿದ್ದಾರೆ ವಕೀಲರು. ಈಗ CM ಮುಂದೆ ಇರುವಂಥ ಆಯ್ಕೆಗಳೇನೇನು ಅಂತೇಳಿ. ಸಂಕೇತ್ ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ನಮಸ್ಕಾರ ಸರ್. ಮೊದಲನೇ ಪ್ರಶ್ನೆ ನನಗೆ ಒಂದೇ, ಯಾಕಂದ್ರೆ ನಾನು ಜನಸಾಮಾನ್ಯ ರೀತಿಯಲ್ಲಿ ದಯವಿಟ್ಟು ಕೇಳ್ತೀನಿ. ಯಡಿಯೂರಪ್ಪನವರು ಇಂಥದೇ ಪ್ರಸಂಗ ಬಂದಾಗ ರಾಜೀನಾಮೆ ಕೊಟ್ಟರು, ಅರೆಸ್ಟ್ ಆದರು. ಈಗ ಪ್ರಾಸಿಕ್ಯೂಷನ್ ಬಂದಿದೆ, ಜನಗಳಿಗೆ ಒಂದು ಕುತೂಹಲ ಇರುತ್ತೆ, ಹಂಗೆ ಆಗತ್ತಾ ಸಿದ್ದರಾಮಯ್ಯನವರಿಗೆ ಅಂತೇಳಿ. ಅದಕ್ಕೆ ನಿಮ್ಮ ಉತ್ತರ ಏನು ಸರ್? ಮೊದಲಿಗೆ ಎರಡು ಬೇರೆ ಬೇರೆ ಪ್ರಸಂಗಗಳು, ಸಂದರ್ಭಗಳು ಬೇರೆ. ಓಕೆ. ವಿಷಯ ವಸ್ತು ಕೂಡ ಸ್ವಲ್ಪ ಬೇರೆ, ವಿಭಿನ್ನವಾಗಿದೆ. ಓಕೆ. ಇದು ಮೊದಲನೇ. ಓಕೆ. ಯಡಿಯೂರಪ್ಪನವ್ರ ಕೇಸ್ನಲ್ಲಿ ಅವರ ಮೇಲೆ ನೇರವಾದ ಆರೋಪ ಇತ್ತು, ನೇರವಾದ ಬೆನಿಫಿಷರಿ ಇದ್ರು. ಡಿನೋಟಿಫಿಕೇಶನ್ ನಲ್ಲಿ ಅವ್ರದೇ ಸಿಗ್ನೇಚರ್ ಇದೆ ಅಂತ ಅವ್ರ ಮೇಲೆ ನೇರವಾಗಿ ಆರೋಪ ಇತ್ತು. ಇವರ ವಿಷಯದಲ್ಲಿ, ಸಿದ್ದರಾಮಯ್ಯನವರ ವಿಷಯದಲ್ಲಿ ಆ ರೀತಿ ಇಲ್ಲ. ಪರೋಕ್ಷವಾಗಿ ಇವರು ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಇವ್ರಿಗೆ ಹೇಳಿದೆ. ಹೌದು. ಪರೋಕ್ಷ ಅನ್ನೋದು ಏನಿದೆಯಲ್ಲ, ಅದು ಸಾಬೀತಾದಾಗ ಮಾತ್ರ ಅದು ಒಂದು ಅದಕ್ಕೆ ಬೆಲೆ ಬರುತ್ತೆ. ಖಂಡಿತ. ಪರೋಕ್ಷ ಅಂದ್ರೆ ಯಾವ ರೀತಿ ಅನ್ನೋದು ಇಟ್ ಇಸ್ ಎ ಟ್ರಯಬಲ್ ಇಶ್ಯೂ. ಟ್ರಯಲ್ ಆಗ್ಬೇಕಾಗುತ್ತೆ, ಎವಿಡೆನ್ಸ್ ಕಲೆಕ್ಟ್ ಆಗ್ಬೇಕಾಗುತ್ತೆ. ಕರೆಕ್ಟ್. ಯಡಿಯೂರಪ್ಪನವ್ರ ವಿಚಾರದಲ್ಲಿ ಅವ್ರ ಸಿಗ್ನೇಚರ್ ಇದ್ದಕ್ಕೆ ಎವಿಡೆನ್ಸ್ ಬೇಕಾಗಿರ್ಲಿಲ್ಲ. ಹಾಗಾಗಿ ಆ ಕೇಸ್ಗೆ ಈ ಕೇಸ್ಗೆ ಸ್ವಲ್ಪ ವಿಭಿನ್ನತೆ ಇದೆ. ಇದು ಮೊದಲನೇದು.
ಎರಡನೇದು ಈಗ ಸ್ಯಾಂಕ್ಷನ್ ಅಂತಂದ್ರೆ ಇಟ್ ಇಸ್ ಓನ್ಲಿ ಎ ಸ್ಯಾಂಕ್ಷನ್ ಟು ಫೈಲ್ ಎ ಕಂಪ್ಲೇಂಟ್ ಟು ಪರ್ಮಿಷನ್ ಟು ಪ್ರಾಸಿಕ್ಯೂಟ್. ಹೌದು ಹೌದು, ಇಟ್ ಈಸ್ ನಾಟ್ ಎವ್ರಿಥಿಂಗ್. ಓಕೆ, ಇದು ಕಾಗ್ನಿಜೇಬಲ್ ಅಫೆನ್ಸ್ ಅಂತ ಬಂತು ಅಂತಂದಾಗ ತನಿಖೆ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದೇವೆ ಅಂತ ಇದರಲ್ಲ. ಓಕೆ ಓಕೆ, ತನಿಖೆ ಮಾಡಿದ ನಂತರ ಅದಕ್ಕೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ನಂತರ ದಾಖಲೆಗಳನ್ನ ಎಲ್ಲಾ ರೀತಿಗಳಿಂದ ಎಲ್ಲಾ ಆಯಾಮಗಳಲ್ಲಿ ತನಿಖೆ ಮಾಡಿದ ನಂತರ ಅಧಿಕಾರ ದುರುಪಯೋಗ ಹಾಗೂ ದುರ್ಬಳಕೆ ಪ್ಲಸ್ ಅದರಲ್ಲಿ ಭ್ರಷ್ಟಾಚಾರ ಕಂಡು ಬಂದಲ್ಲಿ ಆವಾಗ ಅದನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. ಓಕೆ ಓಕೆ, ಯಡಿಯೂರಪ್ಪನವ್ರ ಕೇಸ್ನಲ್ಲಿ ಆ ರೀತಿ ಇರ್ಲಿಲ್ಲ, ಬೇರೆ ಇತ್ತು ಅಂತ ನನ್ನ ಅಭಿಪ್ರಾಯ. ಓಕೆ, ಈಗ ಸಿದ್ದರಾಮಯ್ಯನವರ ಮುಂದೆ ಇರುವಂಥ ಆಯ್ಕೆಗಳು ಏನು ಮಾಡ್ಬೋದು ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ? ಅಂದರೆ ಏನು ಆಗದಂಗೆ, ಅರೆಸ್ಟು ಇಲ್ಲ, ರಾಜೀನಾಮೆ ಇಲ್ಲ, ಆ ಥರವೇ ಇರೋ ಥರ ಇರಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ? ಈಗ ಅವರು ಆದೇಶ ಮಾಡಬೇಕಾಗಿತ್ತು ಗವರ್ನರ್ ಡಿಟೇಲ್ ಆಗಿ ಕೂಲಂಕುಷವಾಗಿ ಎಲ್ಲ ದಾಖಲೆಗಳನ್ನ ವಿಚಾರಗಳನ್ನ ಇವರು ಹೇಳನ್ನ ಪರಿಶೀಲನೆ ಮಾಡಿ ಒಂದು ಡಿಟೇಲ್ ಆಗಿ ಆರ್ಡರ್ ಇನ್ ರೈಟಿಂಗ್ ಮಾಡಬೇಕು. ಓಕೆ, ಅದರಲ್ಲಿ ಸಕಾರಣಗಳು ಇತ್ತು ಅಂತಂದ್ರೆ ಈ ತನಿಖೆಯಲ್ಲಿ ಭಾಗವಹಿಸಬೇಕಾಗುತ್ತೆ. ಓಕೆ, ತನಿಖೆಯಲ್ಲಿ ಭಾಗವಹಿಸಿ ಹೇಳಿಕೆ ಕೊಡೋದಾಗ್ಲಿ, ದಾಖಲೆಗಳನ್ನು ಪೂರೈಸೋದಾಗ್ಲಿ, ಮಾಹಿತಿಗಳನ್ನ ಏನೇನು ಕೇಳ್ತಾರ ಸಂಬಂಧಪಟ್ಟಂತ ವಿಚಾರಗಳಿಗೆ ಆ ಮಾಹಿತಿಯನ್ನ ಒದಗಿಸಿ ನಂತರ ತಾವು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡಬೇಕು. ಈಗ ಸರ್ ಸಂಕೇತ್ ಸರ್, ಈಗ ಕೋರ್ಟೇ ಈ ಮೊಕದ್ದಮೆಯನ್ನು ದಾಖಲು ಮಾಡೋದಕ್ಕೆ ಹಿಂದೇಟು ಹಾಕಿದ್ರೆ ಇದಕ್ಕೆ ಸರಿಯಾದ ಸಾಕ್ಷ್ಯಗಳಿಲ್ಲ ಅಂತದ್ದು ಕೂಡ ಬರುತ್ತಲ್ಲ. ಈಗ ಒಂದು ವೇಳೆ ಇವರು ಕೂಡ ಇದನ್ನು ಸ್ಕ್ವಾಶ್ ಮಾಡಿ ಇದರಲ್ಲಿ ಏನೂ ಇಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಕೋರ್ಟ್ಗೆ ಹೋದ್ರೆ? ಈಗ ಅದನ್ನೇ ಹೇಳ್ತಾ ಇರೋದು ಏನಂದ್ರೆ ಬರೀ ಒಂದು ಸ್ಯಾಂಕ್ಷನ್ ಕೊಟ್ಟ ಮಾತ್ರಕ್ಕೆ ಎಲ್ಲ ಆಯಿತು ಅಂತಲ್ಲ. ಈ ಪ್ರಸಂಗದಲ್ಲಿ ಸ್ಯಾಂಕ್ಷನ್ ಅಂದ್ರೆ ಇಟ್ ಇಸ್ ಓನ್ಲಿ ಸ್ಯಾಂಕ್ಷನ್ ಕಾಪಿ ವಿಚ್ ವುಡ್ ಬಿ ಅನೆಕ್ಸ್ಡ್ ಅಲಾಂಗ್ ವಿತ್ ಪೆಟಿಷನ್. ಪೆಟಿಷನ್ ಜೊತೆಗೆ ಇದೊಂದು ಪರ್ಮಿಷನ್ ತಗೊಂಡ್ ಬಂದಿದ್ದೇನೆ, ಅವರು ಪಬ್ಲಿಕ್ ಸರ್ವೆಂಟ್ ಇದ್ದಾರೆ ಅಂತ ಆ ಪೆಟಿಷನ್ ಫೈಲ್ ಮಾಡೋದಕ್ಕೆ ಒಂದು ಲಗತ್ತಿಸಿದ ದಾಖಲೆ ಅಷ್ಟೇ. ಹೌದು 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 ಹೌದು, ಅದೇ ಎಲ್ಲ ಅಲ್ಲ. ಅಗೇನ್ ದ ಬಾಲ್ ಇಸ್ ಇನ್ ದ ಕೋರ್ಟ್ ಆಫ್ ಎ ಮ್ಯಾಜಿಸ್ಟ್ರೇಟ್ ಆರ್ ದಿ ಜಡ್ಜ್ ಅಂಡರ್ ದ ಸ್ಪೆಷಲ್ ಜಡ್ಜ್ ಅಂಡರ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್. ಅಗೇನ್ ಅವ್ರು ಬರೀ ಪರ್ಮಿಷನ್ ಇದೆನೋ ಇಲ್ಲ ಇಷ್ಟ ನೋಡ್ತಾರೆ. ಪರ್ಮಿಷನ್ ಇದೆ ಅಂದ್ ಮಾತ್ರಕ್ಕೆ ಎಲ್ಲ ಅದು ಒಪ್ಪಿದಂಗಲ್ಲ. ಪರ್ಮಿಷನ್ ಇದ್ರೂ ಕೂಡ ಮತ್ತು ಕೋರ್ಟ್ ಅದರಲ್ಲಿ ಕೊಟ್ಟಿರೋ ದಾಖಲೆಗಳು, ಆರೋಪಕ್ಕೆ ಸಂಬಂಧಪಟ್ಟಿರುವಂತ ವಿಚಾರ ವಸ್ತುಗಳು ಏನೇನಿದಾವೆ ಅದಾಗುತ್ತೋ ಇಲ್ಲ ನೋಡ್ಕೊಂಡು ಒಂದು ಕೋರ್ಟ್ ಮೇ ಪ್ರೊಸೀಡ್ ಟು take cognizance of the matter by recording a sworn statement, or the court may refer the matter to the investigating agency to investigate and report it to the court. Okay, okay. Investigating agency ಕೊಟ್ಟಾಗ FIR ಆಗಲೇಬೇಕಾಗುತ್ತೆ. ಹೌದು ಹೌದು. ಕೊಡದೆ ಹೋದಾಗ ತಾನೇ ಸ್ವರ್ನ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಂಡು ನಾನೆಲ್ಲ ಪರಿಶೀಲನೆ ಮಾಡಿನೇ ಆದೇಶ ಮಾಡ್ತೀನಿ ಅಂತ ಕೋರ್ಟ್ ಏನಾದ್ರು ಇಟ್ಕೊಂಡ್ರೆ ಅವಾಗ FIR ಆಗೋದಿಲ್ಲ. ಓಕೆ ಓಕೆ, ಇವರೆಲ್ಲ ಮಾಹಿತಿಗಳನ್ನು ಕೊಡಬೇಕಾಗುತ್ತೆ, ಸ್ವರ್ನ್ ಸ್ಟೇಟ್ಮೆಂಟ್ ಆಗುತ್ತೆ. ಈಗ ಆಗದೇ ಇದ್ರೆ ವಿಚಾರ ಬೇರೆ, ಸೇಫ್. ಒಂದು ವೇಳೆ FIR ಆಯ್ತು, ವಾಟ್ ನೆಕ್ಸ್ಟ್? FIR ಆದ ನಂತರ ಇವ್ರಿಗೆ ಕೋರ್ಟ್ ಹೋಗೋದಕ್ಕೆ ಅವಕಾಶ ಇರ್ತದೆ. ಏನಂತಂದ್ರೆ ಮೊದಲೇದ್ ಸ್ಯಾಂಕ್ಷನ್ ಸರಿಯಾಗಿ ಕೊಟ್ಟಿಲ್ಲ, ನಾವು ಕೊಟ್ಟಿರೋ ದಾಖಲೆಗಳನ್ನ ಪರಿಶೀಲಿಸಿಲ್ಲ ಅನ್ನೋದಾಗಬಹುದು. ಅಥವಾ ಎರಡನೇದಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆದೇಶ ಮಾಡಿಲ್ಲ ಅನ್ನೋದಾಗ್ಲಿ, ಅಥವಾ ರೀಸನ್ ಆರ್ಡರ್ ಇಲ್ಲ ಅನ್ನೋದಾಗ್ಲಿ. ಮೂರನೇದ್ದು ನಮ್ದು ನೇರ ಪಾತ್ರ ಇಲ್ಲದೆ ಇದ್ರು ಕೂಡ ನಮ್ಮನ್ನ ಬೇಕು ಅಂತ ಇದು ಪೊಲಿಟಿಕಲ್ ವೆಂಡೆಟಾ ಇಟ್ಕೊಂಡು ಮಾಡಿರೋದು ಅನ್ನೋದಾಗ್ಲಿ, ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಇತ್ತು ಅಂತಂದ್ರೆ. ನಾಲ್ಕನೇದ್ದು ಸ್ಯಾಂಕ್ಷನ್ ಕೊಡೋದಲ್ದೇನೆ ಮ್ಯಾಜಿಸ್ಟ್ರೇಟ್ ಕೂಡ ಅಥವಾ ಸ್ಪೆಷಲ್ ಜಡ್ಜ್ ಕೂಡ ಮೈಂಡ್ ಅಪ್ಲೈ ಮಾಡಿಲ್ಲ, ಇದರಲ್ಲಿ ಎಲ್ಲಾ ದಾಖಲೆಗಳನ್ನ ತಗೊಂಡಿಲ್ಲ, ಸ್ವರ್ನ್ ಸ್ಟೇಟ್ಮೆಂಟ್ ಮಾಡ್ಕೊಂಡು ಪ್ರೈವೇಟ್ ಕಂಪ್ಲೇಂಟ್ ಇದ್ದಾಗ ಫಸ್ಟ್ ಹಿ ಮಸ್ಟ್ ಹ್ಯಾವ್ ಬಿನ್ ಸ್ಯಾಟಿಸ್ಫೈಡ್, ಆ ನಂತರ ಇದನ್ನ ಮಾಡಬೇಕಾಗಿತ್ತು, ಇದನ್ನ ಮಾಡಿಲ್ಲ ಅನ್ನೋದಾಗ್ಲಿ. ಅಂದ್ರೆ ಹಲವಾರು ಅಂಡರ್ಸ್ಟ್ಯಾಂಡ್. ಈಗ ನನ್ನ ಉದ್ದೇಶ ಸರ್, ಈಗ ನಾನು ಈಗ ರಾಜಕೀಯವಾಗಿ ಅಂತ ಅಂದರೆ ಒಬ್ಬರು ಇರ್ತಾರೆ, ಸಿದ್ದರಾಮಯ್ಯನವ್ರನ್ನ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿಸಬೇಕು. ನನಗೇನಿದೆ ಗೊತ್ತಿದೆ, ಅವ್ರು ನಾಳೆ ಕ್ಲೀನ್ ಚಿಟ್ ಆಗಿ ಹೊರ ಬರ್ತಾರೆ ವಗೇರೆ ವಗೇರೆ. ಆದರೆ ಆ ಟೈಮ್ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್ ಟೈಮ್. ನೋಡಿದ್ರಾ ಕಟಕಟಲ್ಲಿ ನಿಲ್ಲಿಸಿಲ್ವಾ ನಿಮ್ಮನ್ನ? ನೋಡಿದ್ವಾ ನಿಮಗೆ ಕೋರ್ಟ್ ಏನು ನೋಟಿಸ್ ಕೊಡ್ಲಿಲ್ವಾ? ನೋಟಿಸ್ಗೆ ನೀವು ಕೈ ಕಟ್ಟಿ ನಿಂತಿಲ್ವೇನ್ರಿ? ಹಿಂಗೆಲ್ಲ ಆರೋಪ ಪ್ರತ್ಯಾರೋಪಗಳಿಗೆ ಒಂದು ಅವಕಾಶ ಸಿಗುತ್ತೆ. ಅದುವೇ ಬೇಕಿರೋದು ಅಂತಾಗಿದ್ರೆ ಅದೇ ಇರೋದು ಇದರಲ್ಲಿ ಇರೋದೇ ಅದೇ. ನಿಮಗ್ ಗೊತ್ತಿದೆ, ನಮಗ್ ಗೊತ್ತು. ಈಗ ನಾನು ರಾಜಕೀಯದಲ್ಲಿ ಇರ್ಲಿಕ್ಕಿಲ್ಲ, ನಡೀತಾ ಇರೋದೇ ಅದೇ ಅಲ್ವಾ? ಈಗ ಸದ್ಯಕ್ಕೆ ನಿಮಗೆ ಮೈಲೇಜ್ ಸಿಗುತ್ತೆ, ಪೊಲಿಟಿಕಲ್ ಮೈಲೇಜ್. ಕರೆಕ್ಟ್ ಕರೆಕ್ಟ್.
ಅಂದ್ರೆ ಪೊಲಿಟಿಕಲ್ ಸಸ್ಟೈನಬಿಲಿಟಿ ನಿಮ್ದು ಒಂದ್ ಯಾವುದೇ ಪೊಲಿಟಿಕಲ್ ಪಾರ್ಟಿ ವೆನ್ ಇಟ್ ಇಸ್ ಔಟ್ ಆಫ್ ಪವರ್ ಇಟ್ ನೀಡ್ಸ್ ಟು ಸಸ್ಟೈನ್ ಇಟ್ಸ್ ಎಕ್ಸಿಸ್ಟೆನ್ಸ್ ಫಾರ್ 5 years. 5 ವರ್ಷದಲ್ಲಿ ಅವ್ರ ಅಸ್ತಿತ್ವ ಕಳ್ಕೊಂಡ್ಬಿಡ್ತಾರೆ ಬಹಳ ಜನ. 5 ವರ್ಷ ಏನಾದ್ರೂ ಮಾಡಿ ಹೋರಾಟ ಮಾಡ್ಬೇಕಾಗತ್ತೆ ಅಸ್ತಿತ್ವಕ್ಕಾಗಿ. ಹೌದು, ವಿರೋಧ ಪಕ್ಷ ಆಗಿರ್ಬೋದು ಏನೋ. ಮತ್ತೆ ಇದರಲ್ಲಿ ಅದು ಆ ಸರ್ಕಸ್ ನಲ್ಲಿ ಇದು ಒಂದು ಭಾಗ. ಅಂದ್ರೆ ಒಂದು ಮಾತಿದೆ ಸರ್, ಈಗ ಬಿಳಿ ಬಟ್ಟೆ ಹಾಕಿದ್ದವನ ಮೇಲೆ ಸಗಣಿ ಎರಚಿಬಿಡೋದು, ಅವನು ಕ್ಲೀನ್ ಮಾಡ್ತಾ 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 ಟೈಮ್ ಮುಗ್ದೋಗ್ಬಿಡುತ್ತೆ. ಹೌದು, ಆ 5 ವರ್ಷ ಅದು ಕಳಪೆ ತೋರಿಸ್ತಾ ಇರೋದು. ಸೊ ನಿಮ್ಮ ಪ್ರಕಾರ ಒಂದು ವೆಂಡಟ ಇದು ಅಂತ ಕಾಣುತ್ತೆ ಮೇಲ್ನೋಟಕ್ಕೆ. ಮಾಡಿದ ನಂತರ ಕಾಣುತ್ತದೆ. ಥ್ಯಾಂಕ್ ಯು ಸರ್ ಸಂಕೇತ ಅಣಗಿ ಅವರೇ, ಹಿರಿಯ ವಕೀಲ. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕಾಗಿ. ನೋಡಿ ಇದು ಇರುವಂತ ಆದ್ರೆ ತಪ್ಪೇನಿಲ್ಲ, ನಿಮಗೆ ಚಾನಲ್ ಅದಕ್ಕೆ ಅವಕಾಶ ಇದೆ. ಈಗ ಇದು ಹೆಂಗೆ ಅಂತಂದ್ರೆ ಅದು ಅವರು ತಪ್ಪಾದ್ರೆ ಸಿದ್ದರಾಮಯ್ಯ ಎಲ್ಲ ಆ ಕಡೆಯವರಾದ್ರೂ ಶಿಕ್ಷೆ ಆಗಲೇಬೇಕು, ಒಳಗೋಗ್ಲೇಬೇಕು, ಅದನ್ನು ಕೋರ್ಟ್ ಡಿಸೈಡ್ ಮಾಡುತ್ತೆ.